ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಅನದರ್ ಬ್ಲಾಗ್. ಇವತ್ತು RPX ಬ್ಲಾಗಲ್ಲಿ ನಮ್ಮ ಆಯಾಬಸ ತಗೊಂಬಂದಿದ್ದೀನಿ. ಈಗ ಬೇರೆ ಗಾಡಿ ತೊಗೊಂಬರೋಣ ಅಂತಂದರೆ ನಮ್ಮ ಅಣ್ಣಂದು ಒಂದೇ ಇರೋದು ಡಿಯೋ. ಸೊ ಅದು ಬಿಟ್ಟರೆ ಇನ್ಯಾವುದೂ ಗಾಡಿ ಇಲ್ಲ. ಸೊ ಇವತ್ತೇನು ಪ್ಲ್ಯಾನ್ ಅಂತಂದರೆ, ತಮ್ನೇಲು ಟೈಟಲಿಂದನೇ ಗೊತ್ತಾಗಿರ್ಬೋದು ಅನಿಸುತ್ತೆ. ಸೊ ಟ್ಯಾಟೂ ಹಾಕ್ಸೋಕ್ಕೆ ಹೋಗ್ತಾಯಿದ್ದೀರಿ ನಾವು. ಆ್ಯಕ್ಚುಲಿ ನಮ್ಮ ಫ್ರೆಂಡ್ ಒಬ್ಬಳು ಟ್ಯಾಟೂ ಹಾಕ್ಸ್ತಿರೋದು. ನಾವು ಆ್ಯಕ್ಚುಲಿ ಟ್ಯಾಟೂ ಹಾಕ್ಸಿದ್ರಿ. ಸೊ ಅದನ್ನು ಹಾಗೆ ಹೇಳೋಣ ಹೇಗಾಗಿತ್ತು ಅಂತ, ಪ್ರೊಸೀಜರು ಮತ್ತು ಹೇಗೆ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ. ಆ್ಯಕ್ಚುಲಿ ನಂದು ಥರ್ಡ್ ಟ್ಯಾಟೂ ಇದು. ಸೊ ಇದು ನಮ್ಮ 3 ಜನನೂ ಹಾಕ್ಸಿದ್ರಿ. 3 ಜನ ಅಂದರೆ ನಮ್ಮ ಅದರ್ 2 ಫ್ರೆಂಡ್ಸ್, ನಾನು ಯಾವಾಗ ತೋರಿಸ್ತಾ ಇರ್ತೀನಿ ವ್ಲಾಗ್ಸಲ್ಲಿ. ಸೊ ಶಾಂತು ಮತ್ತು ತೇಜು ಅಂತ. ಸೊ ಅವರಿಬ್ಬರದು ಸೇಮ್ ಟ್ಯಾಟೂ ಇದೆ. ಸೊ 3 ಜನನೂ ಒಟ್ಟಿಗೆ ಹಾಕ್ಸಿರೋದು. ಏನು ಟ್ಯಾಟೂ ಅಂತಂದರೆ ಇದು ಸನ್ನು, ಮೂನು, ಸ್ಟಾರ್ ಅಂತ ಅರ್ಥ. ಸೊ ಸನ್ನು, ಮೂನ್, ಸ್ಟಾರು 3 ಜನ ಇದ್ದೀರಲ್ಲ. ಸೊ ಸನ್ನು, ಮೂನ್, ಸ್ಟಾರ್ ಅಂತ. ಇದು ಆ್ಯಕ್ಚುಲಿ ಸಿಂಪಲ್ ಡಿಸೈನು, ಏನು ಅಷ್ಟೊಂದೇನು ಕಾಂಪ್ಲಿಕೇಟೆಡ್ ಏನಿಲ್ಲ. ನನಗೆ ಒಂದು ರಪ್ಪಕ್ಕ ನಂಗೆ ಗುದ್ಬಿಡ್ಲಿ. ಯಾವ್ದು ಬಿಟ್ಟಿಗೆ ಕುಡಿದ್ಬಿಟ್ಟವನು, ನೀರ್ ಹಾಕೊಂಡಂಗೆ ಕುಡಿದ್ಬಿಟ್ಟವನೆ. ಅಲರ್ಟಾಗಿರ್ಬೇಕು, ಇಲ್ಲಾಂದರೆ ಒಂದು ಆಯ್ತು ಪೂಜೆ ನಿಮ್ಮೆಣ್ಣ ಆಗ್ಬಿಡ್ತಾರೆ. ಅವ್ರು ಅಲರ್ಟ್ ಆಗಿರ್ಬಾರ್ದು, ನಾವು. ಅವ್ರು ಹೆಂಗಂದ್ರೆ ಹಂಗೆ ಬಂದರೆ ನಾವು ಅಲರ್ಟ್ ಆಗಿರ್ಬೇಕಲ್ಲ. ಜಾವಾ ಬಾಬರ್ ಚೆನ್ನಾಯ್ತಾ ಗಾಡಿ. ಇವಳೆ ತೇಜು ಅಂತ, ನಾನು ಪ್ರೀವಿಯಸ್ ಲಾಗಲ್ಲಿ ನೋಡಿರ್ತೀರಾ. ಹಲೋ ಕೇಳಿಸಲ್ಲ ಬಿಡ. ಸೊ ಅವಳೊಬ್ಳು ಟ್ಯಾಟೂ ಹಾಕ್ಸೋಕ್ಕೆ ಇಷ್ಟು ಜನ ಹೋಗ್ತಾ ಇದ್ದೀರಿ ನಾವು. ಎಸ್ ಸರಿ ಅಂತ ಆಯ ಅಂತ. ಉಯ್ ಎಲೆಕ್ಟ್ರಿಕ್ಕು ಮಿನಿ ಕೂಪರು ಫಸ್ಟ್ ಟೈಮ್ ನೋಡ್ತಾರೆ. ಶಾಂತು ಎಲೆಕ್ಟ್ರಿಕ್ ಮಿನಿ ಕೂಪರು, ಎಲೆಕ್ಟ್ರಿಕ್ ಮಿನಿ ಕೂಪರು. ಸಿಕ್ಕಾಪಟ್ಟೆ ಬಿಸಿಲು, ಒಳಗಡೆ ಒಂದು ಬಕೆಟ್ ನೀರು ಬರ್ತೈತೆ ಹೆಲ್ಮೆಟ್ ಒಳಗಡೆ. ಅಯ್ಯೋ ಅಯ್ಯೋ, ಅದು ಹೆಂಗೆ ಹಾಕೊಂತಾರ ಆಕ್ಸರ್ ಹೆಲ್ಮೆಟ್ಗಳ್ನ. ಆಕ್ಸರ್ ಹೆಲ್ಮೆಟ್ಟು, ಆಮೇಲೆ ಆಕ್ಸರ್ ಹೆಲ್ಮೆಟ್ ಜೊತೆಗೆ ಇದು ರೈಡಾ ಅದೇನಂತಾರಲ್ಲ, ಒಳ್ಳೆ ಕಳ್ಳರು ಹಾಕೊತಾರಲ್ಲ ಮಾಸ್ಕು, ಆ ಥರ ಐತೆ. ಅದೇನೋ ಅಂತಾರೆ, ಮರ್ತೇ ಹೋಗ್ಬಿಟ್ಟೆ. ಅಯ್ಯೋ ಹಾಯ್ ಫ್ರೆಂಡ್ಸ್. ಸೊ ಯಾವ ಥರ ಟ್ಯಾಟೂ ಹಾಕ್ಸ್ತಾಳೆ ಏನು ಎತ್ತ ಅಲ್ಲ, ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತೀನಿ ಡಿಸೈನ್ನೆಲ್ಲ. ಮತ್ತು ಸಿಕ್ಕಾಪಟ್ಟೆ ಟ್ರಾಫಿಕ್. ಯಾರು ಚೆನ್ನಾಗವಳೆ. ಅಯ್ಯೋ ತೇರಿ ಇಟ್ಮೇಲೆ ಅವರೇ ಕಾಳ್ ನೋಡ್ರಿ ಅಣ್ಣ ಬಾಂಡು. ಹಿಂದೆಗಡೆ ಬ್ರೇಕ್ ಲೈಟೇ ಇಲ್ಲ, ಫುಲ್ ಪಾಟೆ ಕಿತ್ತೋಗ್ಬಿಟ್ಟೈತೆ. ಒಂದೇ ಒಂದು ಲೈಟ್ ಉಳ್ಕೊಂಡೈತೆ ನೋಡಿ. ಲೆಜೆಂಡ್, ಹ್ಯಾಶ್ಟ್ಯಾಗ್ ಲೆಜೆಂಡ್. ಇಂಡಿಯನ್ಸ್ ಈಸ್ ನಾಟ್ ಫಾರ್ ಬಿಗಿನರ್ಸ್. ಸೊ 3 ಜನ 3 ಗಾಡಿ ಇಟ್ಕೊಂಡು
6 ಜನ ಹೋಗ್ತಾ ಇದ್ದೀರಿ, ಒಬ್ಬರು ಟ್ಯಾಟ್ ಹಾಕ್ಸೋಕ್ಕೆ. ಅಯ್ಯೋ, ಫುಲ್ ಬಟಾಲಿಯನ್ನೇ ಹೋಗ್ತಾ ಇದ್ದೀರಿ, ಹೆದರ್ಕೊಂಬಿಡ್ಬೇಕು ಟ್ಯಾಟೂ ಸ್ಟುಡಿಯೋ ಓನರು. ಬರ್ತಾನೆ ಅವನು, ಹಂಪ ಐತೆ ತಾನೆ ಯಪ್ಪ. ಆಕ್ಸಿಡೆಂಟ್ ಆಗ್ಬಿಡ್ತಾಯ್ತು ಇವಾಗ. ಒಂದು ಜಾಸ್ತಿ ಎಳಿತಾನೆ ಅವನೇ ರೈಟಿಗೆ. ಇಲ್ಲೆಲ್ಲ Z900 ತಗೊಂಬರ್ಬೇಕು. ಎಕ್ಸಾಸ್ಟ್ ಸೌಂಡ್ ನೋಟ್ ಕೇಳಿಸ್ಕೊಂಡ್ರೆ ನಮ್ದು ಐತೆ ಎಕ್ಸಾಸ್ಟ್ ಸೌಂಡ್ ಕೇಳಿಸ್ತಾನೆ ಇಲ್ಲ. ಇದಕ್ಕೊಂದು AC ಪ್ರಾಜೆಕ್ಟ್ ಎಕ್ಸಾಸ್ಟ್ ಹಾಕೊಂಬರ್ಬೇಕು, ಸಗದಾಗಿರುತ್ತೆ. ಸ್ಪ್ಲೆಂಡರ್ಗೆ AC ಪ್ರಾಜೆಕ್ಟ್ ಹಾಕೊಂಬಂದರೆ ಪೊಲೀಸವರು, ಬೆಂಗಳೂರು ಪೊಲೀಸವ್ರಂತೂ ಫಸ್ಟೇ ಕಾಯ್ತಾ ಇರ್ತಾರೆ ಫೈನ್ಗಳು ಆಗೋಕ್ಕೆ. ಹಾಕೊಂಡ್ರು ಬಾ ಹಾಕ್ಬಿಡ್ತಾರೆ ಆಮೇಲೆ. ಸೊ ಆಸೆನೆಲ್ಲ ಬಿಟ್ಬಿಟ್ಟೆವು. ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು, ಏನಂತೀರ? ಯಶವಂತಪುರದಿಂದ ಒಂದು 10 ಕಿಲೋಮೀಟರ್ಸ್ ಇರ್ಬೋದೇನೋ ಅಷ್ಟೇ ವಿಜಯನಗರಕ್ಕೆ. ಸೊ ರಾಜಾಜಿ ರೋಡ್ ಕಡೆಯಿಂದ ಬಂದರೆ ನೀವು ಒಂದೇ ರೋಡ್ ಸೀದಾ ವಿಜಯನಗರ ಬಂದುಬಿಡ್ತೀರಾ, ಮೆಟ್ರೋ ಸ್ಟೇಷನ್. ಇವರು ಮರಾಠಿ ಸಿಸ್ಟರ್ಸ್, ಏನು ಮಾತಾಡ್ತಾರೋ ಗೊತ್ತಾಗಲ್ಲ. ಕಾಪಡ 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 ಅಂದ್ಕೊಂಡಿರ್ತಾರೆ, ಏನು ತಲೆ ಬರೋಕೆ ಗೊತ್ತಾಗಲ್ಲ. ಸೊ ಇಲ್ಲೇ ಆ್ಯಕ್ಚುಲಿ ವಿಜಯನಗರ ಮೆಟ್ರೋ ಸ್ಟೇಷನ್ ಆಗಿದ ತಕ್ಷಣ ರೈಟ್ ಬರುತ್ತೆ. ಸೊ ರೈಟ್ ತೊಗೊಂಡು ಇಲ್ಲೇ ಸ್ಟ್ರೈಟಲ್ಲೇ ಟ್ಯಾಟೂ ಸ್ಟುಡಿಯೋ ಸಿಗುತ್ತೆ ನಿಮಗೆ. ಟ್ಯಾಟೂ ಸ್ಟುಡಿಯೋ ಬಂದು ಇಂಕ್ ಫೋರ್ಟ್ ಅಂತ, ಇಂಕ್ ಫೋರ್ಟ್. ಸೊ ಅದ್ರ ಡೀಟೇಲ್ಸ್ ಏನಾರು ಬೇಕಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ, ಲೊಕೇಶನ್ ಕೂಡ ಹಾಕಿರ್ತೀನಿ. ಸೊ ಅದೇ ಇಂಕ್ ಫೋರ್ಟ್ ಟ್ಯಾಟೂ. ಮೇಡಮ್ ರೆಡಿನಾ ಟ್ಯಾಟೂ ಹಾಕ್ಸೋಕ್ಕೆ? ಫುಲ್ ಖುಷಿ. ನಿಮ್ಮ ಸ್ಮೈಲ್ ತುಂಬ ಕ್ಯೂಟ್ ಆಗಿದೆ. ನೋಡು, ಏನೋ ಅದು ಬಟ್ಟೆಗೆ ಹಾಕ್ತಾರಲ್ಲ, ಎತ್ತಾಕೊಂಬಂದ್ಬಿಟ್ಟಿದೇನೋ. ಹೆಲ್ಮೆಟ್ ಎತ್ಕೊಂಡು ಹೋಗ್ಬಾರ್ದಂತ ಹಾಕಿದ್ಯಾ? ಸೊ ಇವಳು ಬಂದು ಇವಳು ಸಿಸ್ಟರು, ಇವಳು ಬಂದು ಇವಳು ಸಿಸ್ಟರು, 3 ಜನನೂ ಸಿಸ್ಟರ್ಸು. ಇವೆಲ್ಲ ಮರಾಠಿದಲ್ಲಿ ಪುಂಕ್ತಾ ಇರ್ತಾರೆ, ಏನೋ ಗೊತ್ತಾಗೋದೇ ಇಲ್ಲ. ಇವೆಲ್ಲ ಬಂದ್ಬಿಟ್ಟು ನನ್ನ ಸಿಸ್ಟರ್. ಹಾಂ. ಸೊ ಇದೇ ಟ್ಯಾಟೂ ಸ್ಟುಡಿಯೋ ವಿಜಯನಗರದಲ್ಲಿರೋದು, ಇಂಕ್ ಫೋರ್ಟ್ಸ್ ಅಂತ. ಚೆನ್ನಾಗಿ ಮಾಡ್ತಾರೆ ಟ್ಯಾಟೂಸು. ಸೊ ಈ ಟ್ಯಾಟೂ ಬಂದು ಇಲ್ಲೇ ಹಾಕ್ಸಿರೋದು. ಸೊ ಚೆಕ್ ಇಟ್ ಔಟ್ ಯಾವತ್ತಾದ್ರು ಬಂದರೆ. I've never been exposed like this before. I'm good at shutting you out. I've always had a way of keeping closed. Being hiding, I've been calling out your name from the darkness, thinking it's too late. If you're finding I've been too much on your plate, I'll keep hiding, calling out your name, calling out your name. Meanwhile, ನೋಡಿ ಅವಳು ಓದ್ಬಿಟ್ಟು ಇವನಿಗೆ ಹೇಳ್ಕೊಡ್ತಾರೆ, ತಂಗಿ ಬಂದು ಅವಳಿಗೆ ಹೇಳ್ಕೊಡ್ತಾಳೆ ಏನು ಓದೋದು. ಅದು ಟ್ಯಾಟೂ ಶಾಪಲ್ಲಿ ಕೂತ್ಕೊಂಡು ಟ್ಯಾಟೂ ಹಾಕ್ಸ್ತಾರೆ. ಇವ್ನು ಕೂತ್ಕೊಂಡು ಇವನು ಇಂಗ್ಲೀಷ್ ಕಲಿತಾವನೆ, ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾವೆ ನೋಡಿ. ಸೊ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರಿ RPX ವ್ಲಾಗ್ಸ್. ನಾನು ಇನ್ನೂ ಅಪ್ಲೋಡ್ ಮಾಡ್ತಾ ಇರ್ತೀನಿ ವೀಡಿಯೋಸ್ನ. ಸೊ ಪೀಸ್ ಔಟ್. ಇವಾಗ ನೀವು ಇಷ್ಟು ಚೆನ್ನಾಗಿ ಟ್ಯಾಟೂ ಹಾಕ್ತೀರಲ್ವಾ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೇಳ್ತಾರಾ ನನಗೂ ಟ್ಯಾಟೂ ಹಾಕು, ಫ್ರೀಯಾಗಿ ಹಾಕು ಅಂತ ಕೇಳ್ತಾರೆ? ನೀವು ಹಾಕಿದ್ದೀರಾ? ಸ್ವಲ್ಪ ಜನಕ್ಕೆ ಹಾಕಿದ್ದೀನಿ, ಇವಾಗೆಲ್ಲ ಹಾಕಲ್ಲ. ಯಾಕೆ?